ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR, HSTR ಮತ್ತು PSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟನ್ನು ಕಲಿಯೋಣ. ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಅಂದರೆ, ನಮಗೆ ಪತ್ರಿಕೆ 3ರಲ್ಲಿ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ 50 ಅಂಕಗಳಿಗೆ ಮತ್ತು ಇಂಗ್ಲೀಷ್ 50 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳನ್ನೇ ಕೇಳ್ತಾರೆ ಅಲ್ವಾ. ಸೊ ಅದರಲ್ಲಿ ಏನೆಲ್ಲ ಕೇಳ್ಬೋದು ಅಂತ ಬಹಳಷ್ಟು ಜನ ಮೆಸೇಜ್ ಮಾಡಿದ್ರಿ. ಸೊ ಇವತ್ತು ನಾವು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಕನ್ನಡದಲ್ಲಿ ನಮಗೆ ಈಗ ಆಲ್ರೆಡಿ GPSTRಲ್ಲಿ ಭಾಷಾ ಸಾಮರ್ಥ್ಯ 100 ಅಂಕಗಳಿಗೆ ಪರೀಕ್ಷೆಯನ್ನು ಮಾಡಿದ್ದಾರೆ, ಹೌದಾ. ಸೊ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಆಧಾರವಾಗಿ ಇಟ್ಕೊಂಡು ನೋಡೋದಾದರೆ ನಮಗೆ ಪತ್ರಲೇಖನ ಕೇಳ್ಬೋದು, ಪ್ರಬಂಧ ಬರವಣಿಗೆ ಕೇಳ್ಬೋದು, ಅನಂತರ ಒಂದು ಚಿತ್ರವನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೇಳ್ಬೋದು, ಅನಂತರ ಒಂದು ಕವನವನ್ನು ಅಥವಾ ವಚನವನ್ನು ಕೊಟ್ಟು ಅದರ ಸಾರಾಂಶವನ್ನು ಬರೀರಿ ಅಂತ ಕೇಳ್ತಾರೆ, ಪದಗಳ ಅರ್ಥವನ್ನು ಕೇಳ್ತಾರೆ, ವಿರುದ್ಧ ಪದಗಳು, ಗಾದೆ ಮಾತನ್ನು ವಿಸ್ತರಿಸಿ ಬರೀರಿ. ಈ ರೀತಿ ಸಾಕಷ್ಟು ಅಂಶಗಳು ಕವರ್ ಆಗಿರುತ್ತೆ ಮತ್ತು ಆ ಎಲ್ಲ ಅಂಶಗಳು ಈಸಿಯಾಗಿರುತ್ತೆ. ಓಕೆ, ಸೊ ಇದು ಗಮನದಲ್ಲಿರಲಿ. ಪರೀಕ್ಷೆ ಟಫ್ ಇರಲ್ಲ, ಈಸಿ ಇರುತ್ತೆ, ಆದರೆ ವಿವರಣಾತ್ಮಕವಾಗಿ ಬರೀಬೇಕಾಗುತ್ತೆ. ಸೊ ನೀವೆಲ್ಲ ಈಗ 10th ಆಮೇಲೆ PUC ಜೊತೆಗೆ ಡಿಗ್ರಿಯಲ್ಲೆಲ್ಲ ಇದನ್ನು ನೀವೆಲ್ಲರೂ ಕೂಡ ಬರೆದಿರ್ತೀವಿ. ಸೊ ಈಗ ಅದನ್ನೇ ಮತ್ತೊಮ್ಮೆ ಪರೀಕ್ಷೆ ಮಾಡ್ತಿದ್ದಾರೆ ಅಷ್ಟೇ. ಓಕೆ, 3 ಪತ್ರಿಕೆಗಳಿದೆ. ಸೊ ಹಾಗಾಗಿ ನಾವು ಹೆಂಗೆ ಸ್ಟಡಿ ಮಾಡಬೇಕು ಅಂತ ಬಹಳಷ್ಟು ಯೋಚನೆ ಮಾಡಬೇಡಿ. ಪರೀಕ್ಷೆ ನೀವು ಅಂದ್ಕೊಂಡಿದ್ದಕ್ಕಿಂತ ಈಸಿ ಇರುತ್ತೆ. ಓಕೆ, ಸೊ ಈ ಒಂದು ಭರವಸೆಯೊಂದಿಗೆ ಇವತ್ತಿನ ಕಾನ್ಸೆಪ್ಟನ್ನು ಆರಂಭ ಮಾಡೋಣ. ಇವತ್ತೇನಿದೆ ಕಾನ್ಸೆಪ್ಟ್ ಅಂದರೆ, ನಾನಿವತ್ತು ಪ್ರಬಂಧ ಬರವಣಿಗೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಂದು ಪ್ರಬಂಧವನ್ನು ಇಲ್ಲಿ ಮಾದರಿಯಾಗಿ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ಓಕೆ, ಸೊ ಇದು ನಿಮಗೆ PSTR ಎಕ್ಸಾಮ್ಗೂ ಕೇಳ್ತಾರೆ. ಯಾಕಂದರೆ ಎಲ್ಲ ಈಗ ಪರೀಕ್ಷೆಗಳಲ್ಲಿ ಅದು GPSTR, PSTR ಮತ್ತು HSTR ಇದು ಎಲ್ಲದರಲ್ಲೂ ಪತ್ರಿಕೆ 3 ಭಾಷಾ ಸಾಮರ್ಥ್ಯ ಅಂತ ಕಡ್ಡಾಯವಾಗಿ ನಾವು ಬರೀಬೇಕಾಗತ್ತೆ. ಸೊ ಇದು ಲ್ಯಾಂಗ್ವೇಜ್ ಟೀಚರಿಗೆ ವಿನಾಯಿತಿ ಸಿಗ್ಬೋದು, ನೋಡೋಣ ಮುಂದೆ ನೋಟಿಫಿಕೇಷನ್ ಆದಾಗ ಗೊತ್ತಾಗುತ್ತೆ. ಇನ್ನುಳಿದಂತಹ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪತ್ರಿಕೆ 3 ಬರೀಬೇಕು. ಸೊ ಅಂತಹ ಎಲ್ಲ ಅಭ್ಯರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಸೊ ಇದು ಪ್ರಬಂಧ ಬರವಣಿಗೆ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂಥ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಸೊ ಈ ಒಂದು ವಿಷಯದ ಕುರಿತಾಗಿ ಪ್ರಬಂಧ ಬರೀರಿ ಅಂದರೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ಓಕೆ, ಸೊ ಮೊದಲನೇದಾಗಿ ನಾವೇನು ಬರಿತೀವಿ, ಯಾವುದೇ ಒಂದು ವಿಷಯ ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆಯನ್ನು ಬರೀಬೇಕು, ಹೌದಾ. ಸೊ ನಾನು ಈ ಒಂದು ಇದಕ್ಕೆ ಪೀಠಿಕೆ ಏನು ಹಾಕಿದ್ದೀನಿ ಅಂದರೆ, ಹಬ್ಬಗಳಲ್ಲಿ ರಾಷ್ಟ್ರೀಯ, ಧಾರ್ಮಿಕ, ನಾಡ ಹಬ್ಬಗಳೆಂದು ಪ್ರಮುಖವಾಗಿ ಗುರುತಿಸಲಾಗುತ್ತದೆ. ರಾಷ್ಟ್ರವು ಶಾಶ್ವತವಾಗಿ ಸ್ಮರಿಸಬಹುದಾದ ದಿನಗಳನ್ನು ರಾಷ್ಟ್ರೀಯ ಹಬ್ಬಗಳೆಂದು ಆಚರಿಸುತ್ತೇವೆ. ರಾಷ್ಟ್ರೀಯ ಹಬ್ಬಗಳ ಆಚರಣೆಯಿಂದ ಜಾತಿ, ಮತ, ವರ್ಣ, ಭಾಷೆ, ಪ್ರಾಂತ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯದ ಭಾವನೆಯನ್ನು ಮೂಡಿಸುತ್ತದೆ. ಜೊತೆಗೆ ದೇಶ ಪ್ರೇಮದ ಮೌಲ್ಯವು ಬೆಳೆಯುತ್ತದೆ. ಸೊ ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ನಾವು ಸಂಕ್ಷಿಪ್ತವಾಗಿ ನಾವು ಯಾಕೆ ಆಚರಣೆ ಮಾಡ್ತೀವಿ, ಸೊ ಇದರಿಂದ ಏನೆಲ್ಲ ಭಾವನೆಗಳು ಅಂದರೆ ನಮ್ಮಲ್ಲಿರುವಂತಹ ರಾಷ್ಟ್ರೀಯ ಭಾವನೆಗಳು ಯಾವ ರೀತಿ ಬೆಳೆಯುತ್ತೆ, ಸೊ ಇದು ಮಕ್ಕಳಲ್ಲಿ ನಾವು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಕುರಿತಾಗಿ ಒಂದು 3 ರಿಂದ 4 ಸಾಲಲ್ಲಿ ಪೀಠಿಕೆಯನ್ನು ಬರೀರಿ. ಅನಂತರ ವಿಷಯ ನಿರೂಪಣೆ. ಸೊ ವಿಷಯ ನಿರೂಪಣೆ ಯಾವ ರೀತಿ ಇರಬೇಕು ಅಂದರೆ, ಅದರಲ್ಲಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ಡೀಟೇಲ್ ಆಗಿ ಬರೀಬೇಕಾಗತ್ತೆ. ಯಾಕಂದರೆ ಇದನ್ನು 5 ಅಂಕಗಳಿಗೆ ಕೇಳ್ತಾರೆ, ಒಂದು ಪ್ರಶ್ನೆ ಮಾತ್ರ ಇರುತ್ತೆ. ಓಕೆ, ನಮಗೆ GPSTRಲ್ಲಿ ಒಂದು ಕ್ವಶನ್ ಮಾತ್ರ ಪ್ರಬಂಧ ಬರವಣಿಗೆಗೆ ಸಂಬಂಧಪಟ್ಟಂತೆ ಇರ್ತಿತ್ತು. ಭಾರತ ದೇಶವು ಪ್ರಮುಖವಾಗಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿಗಳನ್ನು ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸುತ್ತದೆ. ಜೊತೆಗೆ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ, ಅನಂತರ ನವೆಂಬರ್ 14 ನೆಹರು ಜಯಂತಿಯ ಮಕ್ಕಳ ದಿನಾಚರಣೆ, ಜೊತೆಗೆ ಸೆಪ್ಟೆಂಬರ್ 5 ರಾಧಾಕೃಷ್ಣನ್ ಜಯಂತಿಯ ಶಿಕ್ಷಕರ ದಿನಾಚರಣೆ, ಅನಂತರ ಜನವರಿ 12 ವಿವೇಕಾನಂದ ಜಯಂತಿಯ ಯುವ ದಿನ, ಅಕ್ಟೋಬರ್ 2 ಶಾಸ್ತ್ರಿ ಜಯಂತಿ. ಹೀಗೆ ಹಲವು ಮಹನೀಯರ ಜನ್ಮದಿನಗಳನ್ನು ರಾಷ್ಟ್ರೀಯ ಜಯಂತಿಗಳೆಂದು ಆಚರಿಸಲಾಗುತ್ತದೆ. ಸೊ ಇಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು 3 ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಜೊತೆಗೆ ರಾಷ್ಟ್ರೀಯ ಜಯಂತಿಗಳನ್ನು ಕೂಡ ಆಚರಣೆ ಮಾಡ್ತೀವಿ. ಅದರ ಬಗ್ಗೆ ಸ್ವಲ್ಪ ಉಲ್ಲೇಖ ಮಾಡಬೇಕು. ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ, ಬ್ರಿಟಿಷರು ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಬಂದು ಭಾರತೀಯ ಅರಸರ ಒಳಜಗಳಗಳನ್ನೇ ದುರುಪಯೋಗಪಡಿಸಿಕೊಂಡು ಹಂತ ಹಂತವಾಗಿ ದೇಶದ ಚುಕ್ಕಾಣಿ ಹಿಡಿದು ದಬ್ಬಾಳಿಕೆಯ ಆಡಳಿತ ನಡೆಸಿದರು. ಮಂದಗಾಮಿ, ತೀವ್ರಗಾಮಿ, ಗಾಂಧಿ ಯುಗದ ಹಂತಗಳಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ನಡೆಸಿದರು. ಇದರ ಫಲವಾಗಿ 1947 ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಗಳಿಸಿತು. ಇದರ ಸ್ಮರಣಾರ್ಥ ಪ್ರತಿ ವರ್ಷ
ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡಿ ಪ್ರಭಾತ ಪೇರಿ ನಡೆಸಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಂಭ್ರಮ ಪಡಲಾಗುತ್ತದೆ. ಸ್ವಾತಂತ್ರ್ಯಕ್ಕಾಗಿ ದುಡಿದವರನ್ನು ಮಡಿದವರನ್ನು ಸ್ಮರಿಸಲಾಗುತ್ತದೆ. ವಿವಿಧ ಹೊಸ ಯೋಜನೆ ಜಾರಿಗೊಳ್ಳುತ್ತದೆ. ಸೊ ಈಗ ನಾವು 3 ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಸ್ವತಂತ್ರ ದಿನಾಚರಣೆಯನ್ನು ಯಾವಾಗ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ಉಲ್ಲೇಖ ಮಾಡಬೇಕು. ನೆಕ್ಸ್ಟ್ ಗಣರಾಜ್ಯೋತ್ಸವ. ಸೊ ಇದು ಕೂಡ ಅಷ್ಟೇ, ಇದನ್ನು ಯಾವಾಗ ಯಾಕೆ ಆಚರಣೆ ಮಾಡ್ತೀವಿ, ಇದರ ಹಿನ್ನೆಲೆ ಏನು, ಇದನ್ನು ಪ್ರತಿ ವರ್ಷ ನಾವು ಯಾವ ಉದ್ದೇಶವನ್ನು ಇಟ್ಕೊಂಡು ಆಚರಣೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಬರಿಬೇಕಾಗತ್ತೆ. ಸೊ ಇಲ್ಲಿ ಒಂದು ಸಲ ಇದನ್ನು ಓದ್ತೀನಿ, ಜಸ್ಟ್ ಗಮನಿಸಿ. ಭಾರತವು ಸ್ವಾತಂತ್ರ್ಯ ಪಡೆದ ಮೇಲೆ ನಮ್ಮದೇ ಸಂವಿಧಾನ ರಚಿಸಬೇಕಿತ್ತು. ಭಾರತದ ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಡಿಸಬೇಕಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ರವರ ನೇತೃತ್ವದಲ್ಲಿ 1950 ಜನವರಿ 26ರಂದು ಸಂವಿಧಾನ ಜಾರಿಯಾಯಿತು. ಎಲ್ಲ ಪ್ರಾಂತ್ಯಗಳನ್ನು ಗಣಗಳನ್ನಾಗಿ ಒಗ್ಗೂಡಿಸಲಾಯಿತು. ಪ್ರಜೆಗಳೇ ಪ್ರಭುಗಳಾದರು. ಹೀಗಾಗಿ ಆ ದಿನವನ್ನು ಗಣರಾಜ್ಯೋತ್ಸವ ಅಥವಾ ಪ್ರಜಾರಾಜ್ಯೋತ್ಸವ ಎಂದು ಆ ಒಂದು ದಿನವನ್ನು ನಾವು ಆಚರಿಸುತ್ತೇವೆ. ಸೊ ಆ ಒಂದು ಅಂಶವನ್ನು ಇಲ್ಲಿ ಬರೀಬೇಕು. ಜೊತೆಗೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲರ ಮುಂದಾಳತ್ವದಲ್ಲಿ ಪ್ರಾಂತ್ಯಗಳೆಲ್ಲ ಸೇರಿ ಏಕೀಕೃತ ಭಾರತವಾಯಿತು. ಪ್ರತಿ ವರ್ಷ ಜನವರಿ 26ರಂದು ಧ್ವಜಾರೋಹಣ ಮಾಡಿ ಪ್ರಭಾತ ಪೇರಿ ನಡೆಸಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಸಂವಿಧಾನ ರಚನಾಕಾರರನ್ನು ಸ್ಮರಿಸಲಾಗುತ್ತದೆ. ಸೊ ಇಲ್ಲಿ ಸಂವಿಧಾನದ ಮಹತ್ವವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ನಾವು ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಜನವರಿ 26ರಂದು ಆಚರಣೆ ಮಾಡ್ತೀವಿ ಅನ್ನುವಂಥ ಅಂಶವನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ಜಸ್ಟ್ ಒಂದು 6ರಿಂದ 7 ವಾಕ್ಯಗಳಲ್ಲಿ ಬರೀರಿ. ನೆಕ್ಸ್ಟ್ ಇನ್ನು ಗಾಂಧಿ ಜಯಂತಿ, ಇದು ಕೂಡ ಪ್ರಮುಖ ರಾಷ್ಟ್ರೀಯ ಹಬ್ಬ. ಸೊ ಇದನ್ನು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವ ವಹಿಸಿದ ಮಹಾತ್ಮರು, ಹರಿಜನ ಉದ್ಧಾರ, ಗ್ರಾಮ ಸ್ವರಾಜ್ಯ, ಸೊ ಇಲ್ಲಿ ಮಹಿಳಾ ಅಂತ ಕನ್ನಡದಲ್ಲಿ ಬರ್ಕೊಡಿ, ಮಹಿಳಾ ಸಬಲೀಕರಣ, ಸಾಮಾಜಿಕ ಪಿಡುಗುಗಳ ನಿವಾರಣೆ, ಹೀಗೆ ಹಲವು ಸುಧಾರಣೆಯ ಹರಿಕಾರರಾದ ಗಾಂಧೀಜಿ ಭಾರತ ಮಾತ್ರವಲ್ಲ ವಿಶ್ವದ ತುಂಬ ಗೌರವಕ್ಕೆ ಪಾತ್ರರಾದವರು. ಹೀಗಾಗಿ ಪ್ರತಿ ವರ್ಷ ಅಕ್ಟೋಬರ್ 2ರಂದು ಗಾಂಧೀಜಿ ಜಯಂತಿ ಆಚರಿಸಲಾಗುತ್ತದೆ. ಅಂದು ಸರ್ವಧರ್ಮ ಪ್ರಾರ್ಥನೆ, ಸ್ವಚ್ಛತೆಯ ಶ್ರಮದಾನ ಮತ್ತು ವಿವಿಧ ಕಾರ್ಯಕ್ರಮಗಳಿರುತ್ತವೆ. ಜನವರಿ 30 ಅವರ ಪುಣ್ಯತಿಥಿಯಂದು ಹುತಾತ್ಮರ ದಿನ ಮತ್ತು ವಿಶ್ವಶಾಂತಿ ದಿನವೆಂದು ಆಚರಿಸಲ್ಪಡುತ್ತದೆ. ಓಕೆ, ಸೊ ಗಾಂಧೀಜಿಯವರ ಒಂದು ಸಾಧನೆ ಮತ್ತು ಅವರ ಒಂದು ತತ್ವಗಳನ್ನು, ಅವರು ತಿಳಿಸಿದಂತಹ ಒಳ್ಳೆಯ ಮೌಲ್ಯಗಳನ್ನು ಉದ್ದೇಶಿಸಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಬರಿಬೇಕಾಗತ್ತೆ. ಓಕೆ, ಸೊ ಇದು ಈ ರೀತಿ ನಾವು ರಾಷ್ಟ್ರೀಯ ಹಬ್ಬಗಳ ಕುರಿತಾಗಿ ಬರೆದಾದ್ಮೇಲೆ ಕೊನೆಯಲ್ಲಿ ಉಪಸಂಹಾರ. ರಾಷ್ಟ್ರೀಯ ಹಬ್ಬದಲ್ಲಿ ಶಾಲಾ ಕಾಲೇಜು ಕಚೇರಿಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಿ ವಿವಿಧ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸಲಾಗುತ್ತದೆ. ಗಣ್ಯ ವ್ಯಕ್ತಿಗಳ ಜಯಂತಿಗಳಂದು ಅವರ ಸ್ಮರಣೆ ಮಾಡಿ ಗೌರವಿಸಲಾಗುತ್ತದೆ. ಭಾವೈಕ್ಯ, ದೇಶಭಕ್ತಿ, ಸ್ವಾಭಿಮಾನ, ಹಿರಿಯರ ಗೌರವ ಮುಂತಾದ ಮೌಲ್ಯಗಳನ್ನು ಬಿತ್ತಲು ಈ ಹಬ್ಬಗಳು ಸಹಕಾರಿಯಾಗಲಿದೆ. ಈ ಹಬ್ಬಗಳಲ್ಲಿ ನಮ್ಮ ಮನೆಯ ಆಚರಣೆಯಂತೆ ಎಲ್ಲರೂ ಪಾಲ್ಗೊಳ್ಳಬೇಕು. ಸೊ ಇಲ್ಲಿ ನಾವು ಜಾತಿ, ಧರ್ಮ, ಭೇದ ಭಾವ ಯಾವುದೇ ಒಂದು ಕಟ್ಟುಪಾಡು ಇಲ್ಲದೇ ಎಲ್ಲರೂ ಇದನ್ನು ನಾವು ಆಚರಿಸ್ತೀವಿ. ಸೊ ಇದರಿಂದ ಏನೆಲ್ಲ ಮೌಲ್ಯಗಳು ಮಕ್ಕಳಲ್ಲಿ ಬೆಳೆಯುತ್ತೆ, ಭಾವೈಕ್ಯತೆ ಅನ್ನೋದನ್ನು ನಾವು ಹೇಗೆ ಬೆಳೆಸಬೇಕು ಅನ್ನೋದ್ರ ಕುರಿತಾಗಿ ಉಪಸಂಹಾರ ಬರೆದ್ರೆ ನಮ್ಮ ಒಂದು ಪ್ರಬಂಧ ಬರವಣಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮೊದಲಿಗೆ ಪೀಠಿಕೆ, ಅನಂತರ ವಿಷಯ ನಿರೂಪಣೆ, ಜೊತೆಗೆ ಉಪಸಂಹಾರ, ಈ 3 ಹಂತಗಳನ್ನು ಬರೆದ್ರೆ 5 ಅಂಕಗಳಿಗೆ ಪ್ರಬಂಧ ಬರವಣಿಗೆಯನ್ನು ನಾವು ಬರಿಬೋದು. 5ಕ್ಕೆ 5 ಅಂಕಗಳು, ಅಥವಾ ನಾವು ಒಂದಿಷ್ಟು ಅಂಶಗಳನ್ನು ಕಡಿಮೆ ಮಾಡಿದರೆ 5ಕ್ಕೆ 4 ಅಂಕಗಳಂತೂ ಖಂಡಿತವಾಗ್ಲೂ ಬರುತ್ತೆ. ಓಕೆ, ಸೊ ಈ ರೀತಿ ನಾವು ಪ್ರಬಂಧವನ್ನು ಬರಿಬೇಕು. ಓಕೆ, ಸೊ ಇವತ್ತು ನಾನು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತ ಒಂದು ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ತಿಳಿಸಿದ್ದೀನಿ. ಸೊ ಇದೇ ರೀತಿ ಬೇರೆ ಬೇರೆ ವಿಷಯಗಳ ಕುರಿತಾಗಿ ನಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಅದೆಲ್ಲ ಜನರಲ್ ಆಗಿ ಕೇಳ್ತಾರೆ. ಓಕೆ, ನಾವೇನು ಸ್ಕೂಲ್ ಡೇಸಲ್ಲಿ ಬರೆದಿರ್ತೀವಿ, ಸೊ ಅದನ್ನೇ ಕೇಳ್ತಾರೆ. ಇವಾಗ 8th 9th 10th ಮಕ್ಕಳಿಗೆ ಯಾವ ರೀತಿ ಕೇಳ್ತಾರಲ್ವ, ಸೊ ಅದೇ ರೀತಿ ನಮಗೂ ಕೂಡ GPSTR, HSTR, PSTR ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ನಮಗೆ 3rd ಪೇಪರ್ ಹೆಲ್ಪ್ ಆಗುತ್ತೆ. ಓಕೆ,
ಅದರಲ್ಲಿ ಸ್ವಲ್ಪ ಇಂಗ್ಲೀಷ್ ಇವಾಗ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡಿ. ಸೊ ಅದರಲ್ಲೂ ಕೂಡ ನಿಮಗೆ ಏನೆಲ್ಲ ಕೇಳ್ಬೋದು ಅಂದರೆ ನನ್ನ ಒಂದು ಗೆಸ್ ಅಷ್ಟೇ, ಇದು ಸಿಲೆಬಸ್ ಬಿಟ್ಟಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಂಗ್ಲೀಷಲ್ಲೂ ನಿಮಗೆ ಲೆಟರ್ ರೈಟಿಂಗ್ ಕೇಳ್ತಾರೆ, ಜೊತೆಗೆ ಎಸ್ಸೆ ರೈಟಿಂಗ್ ಕೇಳ್ತಾರೆ, ಅನಂತರ ಆ್ಯಂಟನಿಮ್ಸ್ ಸಿನಾನಿಮ್ಸ್ ಕೇಳ್ಬೋದು. ಓಕೆ, ಅನಂತರ ಪ್ಯಾಸೇಜ್ಗಳನ್ನು ಕೊಟ್ಟು ಅಲ್ಲೇ ನಮಗೆ 4 ರಿಂದ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಅನಂತರ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂದರೆ ಆ್ಯಕ್ಟಿವ್ ವಾಯ್ಸ್ ಕೊಟ್ಟು ಪ್ಯಾಸಿವ್ ವಾಯ್ಸಲ್ಲಿ ಚೇಂಜ್ ಮಾಡಿ ಅಂತ ಕೇಳ್ಬೋದು. ಡೈರೆಕ್ಟ್ ಸ್ಪೀಚ್ ಕೊಟ್ಟು ಇಂಡೈರೆಕ್ಟ್ ಸ್ಪೀಚಲ್ಲಿ ಕೇಳ್ಬೋದು, ಅಥವಾ ಆರ್ಟಿಕಲ್ಸ್ನ ಬರೆಯೋದಕ್ಕೆ ಕೇಳ್ಬೋದು. ಸಿಂಪಲ್ಲಾಗಿ ನಾವು ಏನು 10th ಲೆವೆಲಲ್ಲಿ ಓದಿರ್ತೀವಿ, ಸೊ ಅದರ ಮೇಲೆ 50 ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ. ಸೊ ಯಾರೂ ಗಾಬರಿ ಆಗೋದು ಬೇಡ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಇಂಗ್ಲೀಷ್ ಕೊಟ್ಬಿಟ್ಟಿದ್ದಾರೆ ಹೆಂಗೆ ಬರೆಯೋದು ಅಂತ ಜಾಸ್ತಿ ಒತ್ತಡ ತೊಗೊಳ್ಬೇಡಿ. ಈಸಿಯಾಗಿರುತ್ತೆ, ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸವನ್ನು ಮಾಡಿ. ಓಕೆ, ಸೊ ಈ ರೀತಿ ಈ ಪ್ರಬಂಧ ಬರವಣಿಗೆಯ ತರಗತಿಯನ್ನು ಮತ್ತೆ ಮುಂದುವರಿಸೋಣ ಅನ್ನೋದಾದರೆ ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ಒಂದು ಕಾನ್ಸೆಪ್ಟ್ ತೊಗೊಂಡು ಬರ್ತೀನಿ, ಬೇರೆ ಒಂದು ವಿಷಯದ ಕುರಿತಾಗಿ ಪ್ರಬಂಧವನ್ನು ಕಲಿಯೋಣ. ಓಕೆ, ಸೊ ನಿಮ್ಮ ಕಮೆಂಟನ್ನು ಆಧರಿಸಿ ಮುಂದಿನ ಪ್ರಬಂಧ ಬರವಣಿಗೆಗೆ ಸಂಬಂಧಪಟ್ಟಂತೆ ತರಗತಿಯನ್ನು ಮಾಡ್ತೀನಿ. ಇಲ್ಲ ನಾವೇ ಪ್ರಾಕ್ಟೀಸ್ ಮಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಬುಕ್ ಇದೆ ಅಂತ ಅಂದರೆ ಓಕೆ. ಸೊ ಇದನ್ನು ಇಲ್ಲಿಗೆ ಕ್ವಿಟ್ ಮಾಡಿ ಜಸ್ಟ್ ಒಂದು ಮಾದರಿಯಾಗಿ ನೋಡಿಕೊಂಡು ಬೇರೆ ವಿಷಯಗಳನ್ನು ಕಲಿಯೋಣ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.